Amin mo tumurong katabra dilaw taala mi man ginafar dilaw taala nu amin mo ni talib na talib ramallahu nu jo digalu sharat sala kata bi fatima tazara dilaw na me tan dilaw na me tan dilaw taala nu shahidan janga badari shahidan janga wa shahidan dan takrabala bahar thani khamdalai no wajibul makkani amam miskil ba thani sayyid sadat abul bakar sheikh sayyid mira medin abdul qadir jilani qadatullah alladhi أفضل سيدنا بابا ينتقم طبرا على بعد شهادة سمند الرايات من خلنا درسنا سوري قدرت الله الذي رحيم مولانا هم فرما كريم فرما لا إله تبارك وتعالى كان के दर पे मतलब मंजिलात के साथ और आगे ना रहे हैं मोला उनकी जो कुछ होता बोला है اللهم صل على سيدنا شفينا بمن या हाई లోపల ఎంత ఇది అవుతుంది మేము 6 ఉన్నాం అన్నప్పుడు 6 ఇయర్కి వస్తాడు ఈసారికి మేము చేస్తే ఇంకా 6 గంటలు అంటే సెంట్రల్ డ్యూటీ వస్తుంది ఉరుసు ప్రోగ్రామ్ ಹೈದರಾಬಾದ್ 771ನೇ ವರ್ಷದ ಉರುಸು ಕಾರ್ಯಕ್ರಮಕ್ಕೆ ನಡೆಸ್ತಾ ಇರುವ ಎಲ್ಲ ತಂಡದ ಮುಖಂಡರಿಗೆಲ್ಲರಿಗೂ ಶುಭಾಶಯ ಕೊಡ್ತಾ ಇದ್ದೀನಿ. ನಾನು ಮೊಟ್ಟ ಮೊದಲನೇದಾಗಿ ಮುಳುಬಾಗಿಲಿಗೆ ಬಂದಾಗ ನಮ್ಮ ರಿಯಾಜ್ ಅವರು ಫಸ್ಟ್ ಈ ದರ್ಗಾಗೆ ಕರ್ಕೊಬಂದರು. ಈ ದರ್ಗಾಗೆ ಕರ್ಕೊಬಂದು ನಮ್ಮ ಪವಿತ್ರವಾದ ಸ್ಥಳ ಅಂತ ಹೇಳ್ಬಿಟ್ಟು ನನಗೆ ಹೇಳಿದ್ರು. ಆವತ್ತಿಂದ ನಾನು ವರ್ಷನೂ ಈ ದರ್ಗಾದಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಈ ತರ ಪ್ರತಿ ವರ್ಷನೂ ಹಬ್ಬ ಮಾಡ್ತಾ ಇದ್ರೆ ಎಲ್ಲ ಸಮುದಾಯದವರು ಒಂದು ಆಗಿ ಇಲ್ಲಿ ಈಗ ಒಳಗಡೆ ಎಲ್ಲ ಸಮುದಾಯದವರು ಇದ್ದೀವಿ. ನಮಗೆ ದೇಶಕ್ಕೆ ಒಂದು ನಾವು ಒಂದಾಗಿದ್ದೀವಿ ಅಂತ ಒಂದು ಸೂಚನೆ ಸಂದೇಶವನ್ನು ಐಕ್ಯತೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ವರ್ಷನೂ ಇದೇ ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೋಗ್ಲು ನಮ್ಮಿಂದ, ನಮ್ಮ ಮಂಜಣ್ಣವರಿಂದ ಮತ್ತು ನಮ್ಮ ಎಲ್ಲ ಮುಖಂಡರಿಂದ ನಿಮಗೆ ಯಾವ ರೀತಿ ಸಹಾಯ ಬೇಕೋ ನಾವು ಸಹಾಯನೂ ಎರಡನ್ನೂ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದೆ ನಿಮಗೆ ನಮ್ಮ ಎಲ್ಲಾ ತಂಡದವರೆಗೂ, ನಿಮ್ಮ ಉರುಸು ಕಾರ್ಯಕ್ರಮ ಎಲ್ಲಾ ತಂಡದವರೆಗೂ ಒಳ್ಳೆಯದಾಗಲಿ ಅಂತ ನಾನು ಶುಭಾಶಯ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ದಿವಸ ಬಾಬಾ ಹಜರತ್ ಹೈದರ್ ಅಲಿ ಸರ್ದಾರ್ ಅವರ 771ನೇ ಉರುಸು ಕಾರ್ಯಕ್ರಮ. ಈ ಕಾರ್ಯಕ್ರಮ ನನಗೀಗ 63 ವರ್ಷ. ನನಗೆ ಜ್ಞಾಪಕ ಬಂದಾಗಿಂದ ಕೂಡ ನಾವು ತಾಯ್ಲೂರು ರೋಡಲ್ಲಿ ಹೋಗ್ತಾ ಬರ್ತಾ ನೋಡ್ತಾ ಇದ್ದೀವಿ. ಬಹಳ ವಿಜೃಂಭಣೆಯಿಂದ, ಬಹಳ ಅನ್ಯೋನ್ಯವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ದಿವಸ ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವರು ಆಗಮಿಸಬೇಕಾಗಿತ್ತು. ಅವರು ಪ್ರತಿ ವರ್ಷ ಅವರಿಲ್ಲಿ
ಸಮಾಜ ಸೇವೆ ಅಂತ ಬಂದ ಮೇಲೆ ಪ್ರತಿ ವರ್ಷನೂ ಬರ್ತಾ ಇದ್ರು. ಈ ಸಲ ತುರ್ತು ಕೆಲಸ ಇರುವುದರಿಂದ ಬರೋದಕ್ಕಾಗಿಲ್ಲ. ಆ ಹಿನ್ನೆಲೆಯಲ್ಲಿ ನಮ್ಮ 2023ರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ರಾಜಾರಾಯಣ್ಣವ್ರನ್ನ ಮತ್ತು ನಮ್ಮ ಬ್ಲಾಕ್ಗಳನ್ನ ಮತ್ತು ನಮ್ಮ ನಾಯಕರುಗಳೆಲ್ಲರೂ ನೀವು ಹೋಗ್ಬಿಟ್ಟು ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಈ ಪವಿತ್ರವಾದಂಥ ಅಲ್ಲಾಹನ ಪಾದ ನಿಂದಾರಗಳಿಗೆ ನಮಸ್ಕರಿಸುತ್ತಾ ಇವತ್ತು ಹೇಳೋದು ಅಂತಂದ್ರೆ, ನಾನು ಚಿಕ್ಕವನಿದ್ದಾಗ ಸ್ಕೂಲ್ಗೆ ಬಸ್ಸಲ್ಲಿ ಡೈಲಿ ಹೋಗ್ತಾ ಇದ್ದೆ, ತಾಯ್ಲೂರಿಂದ ಬರ್ತಾ ಬಸ್ಸು. ಇಲ್ಲಿ ಬಂದಾಗ ಆಟೋಮೆಟಿಕ್ ಆಗಿ ನಮ್ಮ ತಲೆ ಹಿಂಗ್ ಬಗ್ಬಿಡ್ತಾ ಇತ್ತು. ಅಂದ್ರೆ ನಮ್ಗೆ ಇಲ್ಲಿ ಬಹಳ ಗೌರವ, ಕೆಲವೇನಾದ್ರೂ ಅನ್ಕೊಂಡಿದ್ದುಗೆಲ್ಲ ಇಲ್ಲಿ ಬಂದು ನಾವು ಹೇಳ್ಕೊಂಡು ಹೋಗ್ತಾ ಇದ್ವಿ. ಅಂತ ಒಂದು ಪವಿತ್ರವಾದಂತ ಜಾಗ. ಬಹುಶಃ ನಮ್ಮ ದಕ್ಷಿಣ ಭಾರತದಲ್ಲೇ ಅತಿ ಪವಿತ್ರವಾದಂತ ದರ್ಗಾ ಇದು. ಇಲ್ಲಿ ಬಹಳಷ್ಟು ದೂರದಿಂದ ಕೂಡ ಇಲ್ಲಿಗೆ ಬಂದು ತಮ್ಮ ಪ್ರಾರ್ಥನೆಗಳನ್ನ, ತಮ್ಮ ಮನವಿಗಳನ್ನ, ತಮ್ಮ ಏನು ಆಶೆ ಆಕಾಂಕ್ಷೆಗಳಿದೆ ಅವೆಲ್ಲ ಕೂಡ ಇಲ್ಲಿ ಸಲ್ಲಿಸಿಕೊಂಡು ಬಾಬಾ ಹೈದರಾಲಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇರತಕ್ಕಂಥದ್ದು ಒಂದು ಪದ್ಧತಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಕೂಡ ಕರೆದಿದ್ದೀರಾ, ನಿಜವಾಗ್ಲೂ ನಾವು ಧನ್ಯರು. ಬಹಳ ಸಂತೋಷ ಆಗ್ತಾ ಇದೆ. ಬಹಳಷ್ಟು ವರ್ಷಗಳು ಬಂದಿದ್ವು, ಈ ವರ್ಷ ನಾವು ಬಂದು ನಮ್ಮನ್ನೆಲ್ಲ ಕೂಡ ಕರೆದಿದ್ದೀರಾ ಅಂತಂದ್ರೆ ಈ ಕಮಿಟಿ, ಉರ್ಸ್ ಕಮಿಟಿ ಏನಿದಾರೋ, ವಸೀಂ ಆಗಿರ್ಬೋದು, ನಾನು ಇನ್ನೂ ಹೆಸರುಗಳು ಹೇಳಕ್ ಹೋದ್ರೆ ಬಹಳಷ್ಟು ಇದಾವೆ. ಅವರು ಇವಾಗ ಇನ್ಚಾರ್ಜ್ ವಸೀಮು. ಆ ಹಿನ್ನೆಲೆಯಲ್ಲಿ ಅವರು ಮತ್ತು ಅವ್ರ ತಂಡ ಯಾರ್ಯಾರ ಜೊತೆಲಿದ್ರು ಅವರೆಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ವತಿಯಿಂದ, ಕೊತ್ತೂರು ಮಂಜುನಾಥ ವತಿಯಿಂದ ಮತ್ತು ಆಧಾರ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛಪಡ್ತೀನಿ. ಅದೇ ರೀತಿಯಾಗಿ ಪ್ರತಿ ವರ್ಷ ಏನು ನಾವು ಈ ದರ್ಗಾಗೆ ಕಾಣಿಕೆ ಕೊಟ್ಟು ನಮ್ಮ ಸೇವೆ ಸಲ್ಲಿಸಬೇಕಾಗಿದೆಯೋ ಅದನ್ನ ಶಾಶ್ವತತೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ನಾಯಕರು ಮಾಡ್ತಾ ಇದ್ದಾರೆ. ಅದನ್ನು ಈ ವರ್ಷನೂ ಕೂಡ ಅದೇ ರೀತಿ ಮುಂದುವರಿಸ್ಕೊಂಡು ಹೋಗಿದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಏನೇನಿದೆಯೋ ಅದನ್ನು ನಾವು ಬೆನ್ನೆಲುಬಾಗಿ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋಣ. ನಾನು ನಿನ್ನೆ ಒಂದು ಇದಾಯಿತು, ಶ್ರೀರಾಮನ ಪ್ರತಿಷ್ಠಾಪನೆ, ಆ ಪ್ರತಿಷ್ಠಾಪನೆ ಕಾರ್ಯದಲ್ಲೂ ಹೋಗಿದ್ದೆ, ಇಲ್ಲೂ ಬಂದಿದ್ದೀನಿ. ನಾಳೆ ಏನಾದ್ರೂ ಕ್ರಿಶ್ಚಿಯನ್ ಕಾರ್ಯಕ್ರಮ ಆದ್ರೆ ಅಲ್ಲಿಗೂ ಹೋಗ್ತೀವಿ. ಅಂದ್ರೆ ನಾವು ಎಲ್ಲಾ ಧರ್ಮಗಳನ್ನು ಗೌರವದಿಂದ ನೋಡೋರು. ಇಲ್ಲಿ ಹಿಂದೂ ಆಗಿರ್ಬೋರ್ಲಿ, ಮುಸ್ಲಿಂ ಆಗಿರ್ಲಿ, ಕ್ರೈಸ್ತ ಆಗಿರ್ಲಿ, ಸಿಖ್ ಆಗಿರ್ಲಿ, ಎಲ್ಲಾ ಧರ್ಮಗಳು ಒಂದಾಗಿ ನೋಡ್ಕೊಂಡು ಅಣ್ಣ ತಮ್ಮಂದ್ರಾಗಿ ಬಾಳುವಂತ ಒಂದು ಭವ್ಯ ಭಾರತ ನಾವು ಕಟ್ಟಬೇಕಾಗಿದೆ. ದಯವಿಟ್ಟು ನಿಮ್ಮಲ್ಲೆಲ್ಲರಲ್ಲೂ ನಾನು ಮನವಿ ಮಾಡ್ತೀನಿ, ನಾವು ಭಾರತೀಯರು ಅನ್ನೋದನ್ನ ಜ್ಞಾಪಕ ಇಟ್ಕೊಂಡು ನಾವೆಲ್ಲರೂ ಒಂದಾಗಿ ಹೋಗ್ಬೇಕು. ಎಲ್ಲಾ ಧರ್ಮಗಳನ್ನು ಪ್ರೀತಿಸಬೇಕು. ನಮ್ಮ ಧರ್ಮ ನಾವು ಆಚರಣೆ ಮಾಡೋದ್ರಲ್ಲಿ ತಪ್ಪಿಲ್ಲ. ನಾನೊಬ್ಬ ಹಿಂದೂ ಆಗಿದ್ರು ಕೂಡ ನನಗೆ ಇದು ಒಂದು ಪವಿತ್ರವಾದ ದೇವಾಲಯ. ಇಲ್ಲಿ ಬಂದಾಗ ನಾನು ಇವತ್ತು ಅಷ್ಟೇ ಕಾರಲ್ಲಿ ಹೋಗ್ತಾ ಇದ್ದೆ, ಈ ಕಡೆ ನೋಡ್ಬಿಟ್ಟು ನಮಸ್ಕಾರ ಮಾಡ್ಕೊಂಡೇ ಹೋಗೋದು. ನಾವು ಆ ರೀತಿ ಗೌರವಾಭಿಮಾನಗಳು ಇಟ್ಕೊಂಡಿದ್ದೀವಿ, ಅದ್ರಲ್ಲಿ ತಪ್ಪಿಲ್ಲ. ಎಲ್ಲರೂ ಕೂಡ ಎಲ್ಲಾ ಧರ್ಮಗಳನ್ನು ಒಂದಾಗಿ ನೋಡ್ಕೊಂಡು ಹೋಗ್ಬೇಕು. ಇವತ್ತು ನಿಮ್ಮನ್ನೆಲ್ಲರನ್ನೂ ಕರೆಸಿ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.